ಎಲ್ಲರಿಗೂ ನಮಸ್ಕಾರ. ಇಂದು ನಡೆದಿರುವ 5ನೇ ತರಗತಿಯ ನವೋದಯ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ. ಮೊದಲನೆಯ ಪ್ರಶ್ನೆಗೆ ಉತ್ತರ ಎಸ್ ಸರಿಯಾದ ಉತ್ತರ. ಎರಡನೆಯ ಪ್ರಶ್ನೆಗೆ ಇಲ್ಲಿ ಎಗೂ 2 ಬಾಕ್ಸ್ ಇದ್ದಾವೆ, ಬಿಗೂ 2 ಬಾಕ್ಸ್ ಇದ್ದಾವೆ, ಡಿಗೂ 2 ಬಾಕ್ಸ್ ಇದ್ದಾವೆ. ಸೊ ಹಂಗಾಗಿ ಇದು ಪರಿಪೂರ್ಣವಲ್ಲ. ಯಾವುದು? ಸಿ ಆನ್ಸರ್. ಇನ್ನು ಮೂರನೇದಾಗಿ ಇಲ್ಲಿ ತ್ರಿಭುಜ 3 ಬಾಕ್ಸ್ಗಳನ್ನು ಒಳಗೊಂಡಿದೆ, 3 ಗೆರೆಗಳನ್ನು ಒಳಗೊಂಡಿದೆ. ಸೊ ಹಾಗಾಗಿ ಇದು ತಪ್ಪು. ಇನ್ನು ನಾಲ್ಕನೇದಾಗಿ ಡಿ ತಪ್ಪಾದ ಉತ್ತರ. 5ನೇ ಪ್ರಶ್ನೆಗೆ ಸೇಮ್ ಈ ಒಂದು 5ನೇ ಪ್ರಶ್ನಾಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನೇ ನಾವು ಸರಿಯಾಗಿ ಹಾಕಬೇಕಾಗ್ತದೆ. ಹಾಗಾದರೆ ಉತ್ತರ ಯಾವುದು ಅಂತ ಕೇಳಿದಾಗ ಆಪ್ಷನ್ ನಂಬರ್ ಸಿ ಈಸ್ ರೈಟ್ ಆನ್ಸರ್. 6ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ ಸಿ ಈಸ್ ರೈಟ್ ಆನ್ಸರ್. ಇನ್ನು 7ನೇ ಪ್ರಶ್ನೆಗೆ ಬಂದಾಗ ಆಪ್ಷನ್ ನಂಬರ್ ಬಿ ಈಸ್ ರೈಟ್ ಆನ್ಸರ್. 8ನೇ ಪ್ರಶ್ನೆಗೆ ಬಂದಾಗ ಆಪ್ಷನ್ಸ್ ನಂಬರ್ ಬಿ ಈಸ್ ರೈಟ್ ಆನ್ಸರ್. ಅದೇ ರೀತಿಯಾಗಿ ಇಲ್ಲಿ 9ನೇ ಪ್ರಶ್ನೆಗೆ ಆ ಪ್ರಶ್ನಾಕೃತಿಯ ಚಿತ್ರದಲ್ಲಿ ಒಂದು ಚಿತ್ರವನ್ನು ಬಿಟ್ಟು ಹೋಗಿದೆ. ಅದನ್ನು ಸಂಪೂರ್ಣವಾಗಿ ಯಾವ ಒಂದು ಚಿತ್ರವನ್ನು ಹಾಕಿದಾಗ ಆ ಒಂದು ಚಿತ್ರಕೋನ ಸರಿ ಹೊಂದುತ್ತದೆ ಅಂತಕ್ಕಂಥದ್ದು. ಅದರಲ್ಲಿ 9ನೇ ಪ್ರಶ್ನೆಗೆ ಬಂದಾಗ ನಾವು ಡಿ ಅನ್ನು ಹಾಕಬೇಕಾಗ್ತದೆ. ಉತ್ತರ ಡಿ. 10ನೇ ಪ್ರಶ್ನೆ ಅಂದಾಗ ಬಿ ಈಸ್ ರೈಟ್ ಆನ್ಸರ್. ಅದಾಗ್ತದೆ ಬಿ. ಯಾಕಂದರೆ ಅಲ್ಲಿಯೂ 4 ಗೆರೆಗಳಿದ್ದಾವೆ, ಇಲ್ಲಿ ಸಹಿತ 4 ಗೆರೆಗಳಿದ್ದಾವೆ. ಬಿ. 11ನೇದಕ್ಕೆ ಬಂದಾಗ 11ನೆಯ ಸರಿಯಾದ ಉತ್ತರ ಸಿ. 12ರ ಸರಿಯಾದ ಉತ್ತರ ಡಿ. 13ಕ್ಕೆ ಬಂದಾಗ 1ನೇ ಬಾಕ್ಸಲ್ಲಿ 1 ಇದೆ, 2ನೇದಕ್ಕೆ 2 ಇದ್ದಾವೆ, 3ನೇದಕ್ಕೆ 3 ಇದ್ದಾವೆ. ಹಾಗಾದರೆ 4ನೇ ಬಾಕ್ಸ್ನಲ್ಲಿ ಯಾವ್ದು ಹಾಕ್ಬೇಕು? ಕ್ವಶನ್ ಟ್ಯಾಗ್ ಹಾಕಿದಲ್ಲಿ ಅಲ್ಲಿ ಸರಿಯಾದಂತಹ ಉತ್ತರ ಒಂದು ಆಪ್ಷನ್ ನಂಬರ್ ಸಿ ಈಸ್ ರೈಟ್ ಆನ್ಸರ್. 4 ಇದ್ದಾವೆ ಅದರಲ್ಲಿ. ಆಪ್ಷನ್ ನಂಬರ್ ಸಿ. 14ನೆಯ ಪ್ರಶ್ನೆಗೆ ಬಂದಾಗ ಉತ್ತರ ಯಾವುದು ಸರಿ? ಅದು ಮೇಲ್ಮುಖವಾಗಿರಬೇಕು. ಅಲ್ಲಿ 3 ಕಡೆ ಮೇಲ್ಮುಖವಾಗಿದೆ. ಆದರೆ ಅದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ನಂಬರ್ ಡಿ ಈಸ್ ಅ ರೈಟ್ ಆನ್ಸರ್. 15ಕ್ಕೆ ಬಂದಾಗ ಆಪ್ಷನ್ ನಂಬರ್ ಬಿ ಈಸ್ ಅ ರೈಟ್ ಆನ್ಸರ್. 16ನೇ ಪ್ರಶ್ನೆ ಆಪ್ಷನ್ ನಂಬರ್ ಡಿ ಈಸ್ ಅ ರೈಟ್ ಆನ್ಸರ್. 17ನೇ ಪ್ರಶ್ನೆಗೆ ಬಂದಾಗ ಇಲ್ಲಿ ಮೇಲ್ಗಡೆ ಚೌಕವಿದೆ, ಒಳಗಡೆ ತ್ರಿಭುಜವಿದೆ. ಈ ಕಡೆ ಬಂದಾಗ ತ್ರಿಭುಜ ಮೇಲಿದೆ, ಒಳಗಡೆ ಚೌಕವಿದೆ. ಅದೇ ರೀತಿಯಾಗಿ ಇಲ್ಲಿ ವೃತ್ತ ಫಸ್ಟ್ ಕೊಟ್ಟಿದ್ದಾರೆ, ನಡುವೇನಿದೆಪ್ಪ ಅಂದರೆ ಚೌಕವಿದೆ. ಆದರೆ ಅದರ ಉಲ್ಟಾ ಆಗ್ಬೇಕಿಲ್ಲ, ಚೌಕ ಫಸ್ಟ್ ಮುಂದೆ ವೃತ್ತ ಒಳಗೆ ಆಗ್ಬೇಕು. ಅದಕ್ಕೆ ಆಪ್ಷನ್ ನಂಬರ್ ಈಸ್ ಎ ಈಸ್ ದ ರೈಟ್ ಆನ್ಸರ್. ಅದೇ ರೀತಿಯಾಗಿ 18ನೆಯ ಪ್ರಶ್ನೆ ಬಾಣದ ಗುರುತು ಕೆಳಗಾಗಬೇಕು, ಅದರ ಜೊತೆಗೆ ಅದರಿಂದ ಬಾಲದ ಗುರುತಿರಬೇಕು. ಸೊ ಎ ಈಸ್ ದಿ ರೈಟ್ ಆನ್ಸರ್. ಹತ್ತೊಂಬತ್ತನೆಯ ಪ್ರಶ್ನೆಗೆ ಉತ್ತರ ಡಿ. 19ನೆಯ ಪ್ರಶ್ನೆಗೆ ಉತ್ತರ ಸಿ. 21ನೆಯ ಪ್ರಶ್ನೆಗೆ ಉತ್ತರ ಯಾವ ಚಿತ್ರವನ್ನು ಹಾಕಿದಾಗ ಅದು ಪರಿಪೂರ್ಣ ಆಗ್ತದೆ ಅಂತ ಕೇಳಿದ್ದಾರೆ.
ಆಪ್ಷನ್ ನಂಬರ್ ಬಿ. 22ನೇ ಪ್ರಶ್ನೆಗೆ ಬಂದಾಗ ಆಪ್ಷನ್ ನಂಬರ್ ಬಿ. 22ನೇ ಪ್ರಶ್ನೆ ಆಪ್ಷನ್ ನಂಬರ್ ಎ. 24ನೇ ಪ್ರಶ್ನೆ ಆಪ್ಷನ್ ನಂಬರ್ ಬಿ. 25 ಈ ಒಂದು ಚಿತ್ರವನ್ನು ಮಿರರಲ್ಲಿ ಅಂದರೆ ಕನ್ನಡಿಯಲ್ಲಿ ನೋಡಿದಾಗ ಅದು ಉಲ್ಟಾ ಕಾಣಿಸ್ಬೇಕು. ಆಪ್ಷನ್ ನಂಬರ್ ಸಿ ಈಸ್ ಅ ರೈಟ್ ಆನ್ಸರ್. ಯಾವ ಪ್ರಶ್ನೆಗೆ? 25ನೇ ಪ್ರಶ್ನೆ. 26ನೇ ಪ್ರಶ್ನೆ ಬಿ ಈಸ್ ಅ ರೈಟ್ ಆನ್ಸರ್. 27ನೇ ಪ್ರಶ್ನೆ ಬಿ ಈಸ್ ಅ ರೈಟ್ ಆನ್ಸರ್. 28ನೇ ಪ್ರಶ್ನೆ ಬಿ, ಇಟ್ ಈಸ್ ಎ ರೈಟ್ ಆನ್ಸರ್. 29ನೇ ಪ್ರಶ್ನೆ ಸಿ ರೈಟ್ ಆನ್ಸರ್. ಅದೇ ರೀತಿಯಾಗಿ ಡಿ, 30ನೇ ಪ್ರಶ್ನೆಗೆ ಡಿ ಉತ್ತರ. 31ನೇ ಪ್ರಶ್ನೆಗೆ ಡಿ ಈಸ್ ರೈಟ್ ಆನ್ಸರ್. 32ನೇ ಪ್ರಶ್ನೆಗೆ ಬಿ ಈಸ್ ರೈಟ್ ಆನ್ಸರ್. 33ನೇ ಪ್ರಶ್ನೆ ಸರಿ ಹೊಂದಿಸಿ ಈ ಚಿತ್ರಗಳನ್ನು ಸರಿಯಾಗಿ ಜೋಡಿಸಿದಾಗ ಆಕೃತಿ ಎ ಸರಿಯಾದ ಉತ್ತರ. 34 ಸಿ, 35 ಬಿ, 36 ಬಿ. 37ನೇ ಪ್ರಶ್ನೆ ಎಸ್ ಅನ್ನು ಎಲ್ಲಿ ಬಳಸಿದ್ದಾರೆ ಅಂತ ಕೇಳಿದ್ದಾರೆ. ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ ಎ 38. 39 ಆಪ್ಷನ್ ನಂಬರ್ ಬಿ. 40 ಆಪ್ಷನ್ ನಂಬರ್ ಎ. ಇದೀಗ ನೇರವಾಗಿ ಕನ್ನಡ ಪ್ರಶ್ನೆಗೆ ಹೋಗೋಣ. ಇಲ್ಲಿ ಪ್ಯಾರಾಗ್ರಾಫ್ಗಳನ್ನು ಕೊಟ್ಟಿದ್ದೆ, ಅದರಲ್ಲಿ ಸರಿಯಾದ ಉತ್ತರ. ನಾವು ಓದೋಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಆನ್ಸರೇ ಹಾಕ್ತೀನಿ. ಹೂಗಳು ಅನೇಕ ರೀತಿಯಲ್ಲಿ ಉಪಯುಕ್ತವಾಗಿವೆ. ಹೂಗಳು ಡ್ಯಾಶ್ ಇರುತ್ತವೆ ಅಂತ ಕೇಳಿದರೆ ವಿವಿಧ ಬಣ್ಣಗಳು ಮತ್ತು ಆಕಾರಗಳಲ್ಲಿ ಅಂತಕ್ಕಂಥದ್ದು. ಸಿ, ಹೂಗಳು ವ್ಯಾವಹಾರಿಕ ಉಪಯೋಗಗಳು ಅಂದರೆ ಟೀ, ಸುಗಂಧ ದ್ರವ್ಯಗಳು, ಅಲಂಕಾರ ಮತ್ತು ಪ್ರಸಾಧನಗಳ ತಯಾರಿಕೆಗೆ. ಆಪ್ಷನ್ ನಂಬರ್ ಎ ಈಸ್ ಎ ರೈಟ್ ಆನ್ಸರ್. 64 ಹೂಗಳನ್ನು ಔಷಧಿಗಳನ್ನು ತಯಾರಿಸಲು ಉಪಯೋಗಿಸುವು ಅಂದರೆ ಕೆಲವು ಹೂಗಳನ್ನು ಮಾತ್ರ, ಎಲ್ಲ ಹೂಗಳನ್ನು ನಾವು ಬಳಸುವುದಿಲ್ಲ. ಪರಿಣಾಮ ಈ ಪದದ ಅರ್ಥ ಏನಂತ ಕೇಳಿದರೆ ಪ್ರಭಾವ ಅಂತಕ್ಕಂಥ. ಆಪ್ಷನ್ ನಂಬರ್ ಬಿ. ಇನ್ನು 66ನೇ ಪ್ರಶ್ನೆ ಸೋನು ಡ್ಯಾಶ್ ಜೊತೆ ಅಂಗಡಿಗೆ ಹೋಗಿದ್ದಳು ಅಂದರೆ ತಂದೆಯ ಜೊತೆಗೆ ಅಂದರೆ ಅಪ್ಪನ ಜೊತೆಗೆ ಅಂಗಡಿಗೆ ಹೋಗಿದ್ದಳು. ಸೋನು 67 ಸೋನಂ ಹೊಳೆಯುವ ಡ್ಯಾಶ್ ಸೈಕಲನ್ನು ಅಂಗಡಿಯಲ್ಲಿ ನೋಡಿ ಆಕರ್ಷಿತಳಾದಳು ಅಂದರೆ ಕೆಂಪು ಬಣ್ಣದ ಸೈಕಲನ್ನು ನೋಡಿ ಆಕೆ. ಆಪ್ಷನ್ ನಂಬರ್ ಎ ಆಗ್ತದೆ. 68 ಸೋನಂಗೆ ಆಕೆಯ ತಂದೆ ತಾಯಿಗಳು ಹೊಸ ಕೆಂಪು ಸೈಕಲನ್ನು ಯಾವುದಕ್ಕೆ ಉಡುಗೊರೆಯಾಗಿ ನೀಡಿದ್ದಾರೆ ಅಂದರೆ ಆಕೆಯ ಹುಟ್ಟುಹಬ್ಬಕ್ಕೆ. ಆಪ್ಷನ್ ನಂಬರ್ ಎ ಇಸ್ ಎ ರೈಟ್ ಆನ್ಸರ್. ಸೋನು ತನ್ನ ಸಂತೋಷವನ್ನು ಹೇಗೆ ಪ್ರಕಟಿಸಿದಳು? 69ನೇ ಪ್ರಶ್ನೆಗೆ ತಂದೆ ತಾಯಿಯನ್ನು ಆಲಂಗಿಸಿಕೊಂಡು ಆಕೆ ಏನು ಮಾಡ್ತಾಳೆ? ಸಂತೋಷವನ್ನು ವ್ಯಕ್ತಪಡಿಸುತ್ತಾಳೆ. ಆಶ್ಚರ್ಯ ಎಂಬ ಪದ ಸಮಾನ ಪದ ಯಾವುದಪ್ಪ ಅಂತ ಕೇಳಿದಾಗ ಆಘಾತ ಅಂತಕ್ಕಂಥದ್ದು. 71ನೇ ಪ್ರಶ್ನೆ ನರ್ತಕಿಯು ದಪ್ಪ ಗಾಜಿನ ಸೀಸೆಯ ಹಿಂದೆ ಇರಲು ಕಾರಣ ಆಕೆ ಒಬ್ಬ ಪ್ರಸಿದ್ಧ ನರ್ತಕಿಯಾಗಿರ್ತಾಳೆ. ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್. 72 ಪದಕಗಳು ಯಾವುದರ ಭಾಗ ಅಂತ ಕೇಳ್ತಾರೆ, ಅದು ಕಂಠಹಾರದ ಒಂದು ಭಾಗ ಆಗಿರ್ತದೆ. ಇಲ್ಲಿ ಹೇಳಿಕೆ 1 ಮತ್ತು 2 ಓದಿಕೊಂಡು ಕೆಳಗೆ ನೀಡಲಾಗಿರುವ ಉತ್ತರಗಳಲ್ಲಿ ಸರಿಯಾದ ಒಂದನ್ನು ಆಯ್ಕೆ ಮಾಡಿ. ಆಕೆಯ ಬಳೆಗಳು ಚಿಪ್ಪು ಮತ್ತು ತೆಳುವಾದ ಲೋಹಗಳಿಂದ ತಯಾರಿಸಲ್ಪಟ್ಟಿವೆ. ಇದು ಸರಿಯಾದ ಉತ್ತರ. ಆಕೆ ದಂತದಿಂದ ತಯಾರಿಸಿದ ಕಂಠಹಾರವನ್ನು ಧರಿಸಿದ್ದಾಳೆ. ತಪ್ಪು, ಇದು ತಪ್ಪು ಅಂದರೆ ಎ ಸರಿ, ಬಿ ತಪ್ಪು. ಎ ಇಸ್ ರೈಟ್ ಆನ್ಸರ್. ಕೆಳಗಿನಗಳಲ್ಲಿ ನಿರ್ಭಯ ಪದಕ್ಕೆ ಪರ್ಯಾಯವಲ್ಲದ ಪದ ಯಾವುದು?
ನಿರ್ಭಯ ಅಂದರೆ ಎದರು ಅಂತಕ್ಕಂಥದ್ದು. ಇದು ಸಾಹಸ, ಧೈರ್ಯ, ಪರಾಕ್ರಮ ಎಲ್ಲ ನಿರ್ಭಯತೆ ಇರ್ತದೆ. ಈ ಎದರು ಭಯ ಅಂದರೆ ಇದು ಅಪೋಸಿಟ್ ಆಗ್ತದೆ. ಕಲಾಕೃತಿ ಶಬ್ದ ಅಂದರೆ ಕಲೆಗಳಿಗೆ ಸಂಬಂಧಿಸಿದ ಒಂದು ಸಂಗತಿ. ಇದಕ್ಕೇನು ಕರಿತೀವಿ? ಕಲಾಕೃತಿ ಅಂತೇಳಿ ಕರಿತೀವಿ. ಎ ಇಸ್ ಎ ರೈಟ್ ಆನ್ಸರ್. 76. ದೊಡ್ಡ ಗಾತ್ರದ ಪಾಂಡಾಗಳನ್ನು ಮೃಗಾಲಯದಲ್ಲಿ ಸಂರಕ್ಷಿಸುವುದು ತುಂಬ ಕಠಿಣ. ಏಕೆಂದರೆ ಅವುಗಳಿಗೆ ಆಹಾರ ಸರಬರಾಜು ಮಾಡೋದು ತುಂಬ ಕಷ್ಟ. ಅಂದರೆ ಸಿ ಇಸ್ ಎ ರೈಟ್ ಆನ್ಸರ್. 77. ದೊಡ್ಡ ಗಾತ್ರದ ಪಾಂಡಾಗಳ ಮುಖ್ಯ ಆಹಾರ ಯಾವುದು ಅಂತ ಕೇಳಿದರೆ ಬಿದಿರಿನ ಚಿಗುರುಗಳು ಅಂತಕ್ಕಂಥದ್ದು. 78. ಈ ಅಪೂರ್ವ ಪ್ರಾಣಿ ಸಂತತಿ ನಶಿಸುತ್ತಿರಲು ಕಾರಣವೇನು? ಹೆಚ್ಚಿನ ಸಂಖ್ಯೆಯಲ್ಲಿ ಬೇಟೆಯಾಡುವುದು ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನವನ್ನು ನಾಶ ಮಾಡುತ್ತಿರುವುದು. ಬಿ ಇಸ್ ಎ ರೈಟ್ ಆನ್ಸರ್. 79. ಕೆಳಗಿನವುಗಳಲ್ಲಿ ಯಾವುದು ವಿಶಾಲ ಶಬ್ದದ ವಿರುದ್ಧ ಶಬ್ದ? ದೊಡ್ಡ ಅಂದ್ರೂ ವಿಶಾಲ, ಹೆಚ್ಚು ಅಂದ್ರೂ ವಿಶಾಲ, ನೀಳ ಅಂದ್ರೆ ಅದು ವಿಶಾಲ. ಕಡಿಮೆ ಎಂಬುದು ಸರಿಯಾದ ಉತ್ತರ ಸಿ. ಮೃಗಾಲಯವು ಡ್ಯಾಶ್ ಆಗಿದೆ ಅಂದರೆ ಅದು ಪ್ರಾಣಿಗಳ ಆಹಾರ ಸೇವಿಸಿ ವಿಶ್ರಾಂತಿ ಪಡಿತಕ್ಕಂಥ ಒಂದು ಸ್ಥಳವಾಗಿದೆ. ಬಿ ಇಸ್ ಎ ರೈಟ್ ಆನ್ಸರ್. ಎಲ್ಲರಿಗೂ ಧನ್ಯವಾದಗಳು.